ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ, ಬನ್ನಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಬದುಕಿನಲ್ಲಿ ಒಂದು ಬಾರಿಯಾದರೂ ಕೂಡ ನಾವು ಭಗವದ್ಗೀತೆಯನ್ನು ಓದಿ ಅದನ್ನು ಒಮ್ಮೆ ಅರ್ಥ ಮಾಡಿಕೊಂಡರೆ ಬದುಕುವುದನ್ನು ಯಾರೂ ಕೂಡ ನಮ್ಮ ಜೀವನದಲ್ಲಿ ಹೇಳಿಕೊಡಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಭಗವದ್ಗೀತೆ ಎನ್ನುವುದು ಪ್ರತಿಯೊಬ್ಬರ ಜೀವನಕ್ಕೆ ಅತ್ಯಮೂಲ್ಯವಾಗಿರುವಂತಹ ಅಂಶಗಳನ್ನು ತಿಳಿಸಿಕೊಡುತ್ತದೆ. ಜೀವನದಲ್ಲಿ ಯಾವುದೇ ರೀತಿಯ ದಾರಿಗಳು ನಿಮಗೆ ತೋಚದೇ ಇದ್ದಾಗ ದಯವಿಟ್ಟು ಒಮ್ಮೆಯಾದರೂ ಕೂಡ ಭಗವದ್ಗೀತೆಯನ್ನು ಪಠನೆ ಮಾಡಿ, ಭಗವದ್ಗೀತೆಯನ್ನು ಓದುವುದಕ್ಕೆ ಶುರು ಮಾಡಿ. ಖಂಡಿತವಾಗಿಯೂ ಕೂಡ ಅಲ್ಲಿ ಒಂದು ಅರ್ಥವಾಗಲಿ, ಒಂದು ಬದುಕಿನ ಶೈಲಿಯಾಗಲಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಏಕೆಂದರೆ ಆತ ಸೋತಾಗ ಕುಗ್ಗುವುದೇ ಇಲ್ಲ, ಯಾರನ್ನ ದೂರುವುದೂ ಇಲ್ಲ, ಯಾವುದನ್ನು ಬಯಸುವುದೂ ಇಲ್ಲ, ಯಾವುದಕ್ಕೂ ಕೂಡ ಅಂಟಿಕೊಳ್ಳುವುದೂ ಇಲ್ಲ, ಏನೇ ಆದರೂ ಕೂಡ ದುಃಖಿಸುವುದೂ ಇಲ್ಲ, ದಾರಿ ತಪ್ಪಿ ಎಂದಿಗೂ ಕೂಡ ಬದುಕುವುದೇ ಇಲ್ಲ. ಇವೆಲ್ಲವನ್ನ ನಿಮಗೆ ಹೇಳಿಕೊಡುವುದು ಭಗವದ್ಗೀತೆ. ಭಗವದ್ಗೀತೆಯನ್ನು ಚೆನ್ನಾಗಿ ಪಠನೆ ಮಾಡಿದವರಿಗೆ ಜೀವನ ಎನ್ನುವುದು ಅತ್ಯಂತ ಸುಗಮವಾಗುವುದು. ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೀರಾ. ನಿಮ್ಮಲ್ಲಿ ಆತ್ಮವಿಶ್ವಾಸ ಎನ್ನುವುದು ಮೂಡುವುದು. ಶ್ರೀಕೃಷ್ಣನು ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ನಿಲ್ಲುವನು. ಬದುಕು ಕ್ರೂರವಾಗಿ ಇದ್ದಾಗ ಭರವಸೆಗಳು ದಾರಿಯನ್ನ ತೋರಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಭರವಸೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಸಾವಿರ ಜನರು ಸಾವಿರ ರೀತಿಯ ಮಾತುಗಳನ್ನು ಆಡಿದರೂ ಕೂಡ ನಿಮ್ಮ ಮೇಲೆ ನಿಮಗೆ ಇರುವಂತಹ ನಂಬಿಕೆಯನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. 100 ಜನರು 100 ರೀತಿಯ ಮಾತುಗಳನ್ನು ಆಡುತ್ತಾರೆ. ಹಾಗಂತ ನಾವು ತಲೆಯನ್ನು ಕೆಡಿಸಿಕೊಂಡು ನಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಹಾಳು ಮಾಡುವುದು ಏಕೆ? ಖಂಡಿತವಾಗಿಯೂ ಕೂಡ ಬೇಡವೇ ಬೇಡ. ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ನಿಮ್ಮ ಗಮನ ಎನ್ನುವುದು ಇರಬೇಕು, ಬೇರೆಯವರ ಮಾತಿನ ಮೇಲೆ ಇರಲೇಬಾರದು. 100 ಬಾಗಿಲು ಮುಚ್ಚಿದರೂ ಏನಂತೆ, ದೇವರು ಒಂದು ಬೆಳಕನ್ನು ತೋರುವಂತಹ ಮಾರ್ಗವನ್ನು ಇಟ್ಟಿರುತ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೂ ದಾರಿ ಎನ್ನುವುದು ಇದ್ದೇ ಇರುತ್ತದೆ. ಜೀವನದಲ್ಲಿ ಬರುವಂತಹ ಕಷ್ಟಗಳ ಬಗ್ಗೆ ಎಂದಿಗೂ ಕೂಡ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಮಾಡಿದರೆ ಅವು ಮತ್ತಷ್ಟು ಹೆಚ್ಚಾಗುವುದು. ಹಾಗಾಗಿ ಜೀವನದಲ್ಲಿ ಕಷ್ಟಗಳು ಇದೆ ಎಂದು ಅತಿಯಾಗಿ ಯೋಚನೆಗಳನ್ನು ಮಾಡುತ್ತಾ ನೀವು ಕುಳಿತುಕೊಳ್ಳುವುದರಿಂದ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯ ಎನ್ನುವುದು ವ್ಯರ್ಥವಾಗುವುದು. ಮೌನವಾಗಿ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ಎಂತಹ ಕಷ್ಟಗಳೇ ಬರಲಿ ಮೌನವಾಗಿ ಯೋಚನೆಯನ್ನು ಮಾಡುವುದನ್ನು ಕಲಿಯಬೇಕು. ತಾಳ್ಮೆಯನ್ನು ತೆಗೆದುಕೊಂಡರೆ ದೂರವಾಗುತ್ತದೆ ಕಷ್ಟಗಳು. ತಾಳ್ಮೆಯಿಂದ ಯೋಚನೆಯನ್ನು ಮಾಡುವುದನ್ನು ಮನುಷ್ಯನು ಕಲಿಯಬೇಕು. ಭಗವಂತನ ಸ್ಮರಣೆಯನ್ನು ಮಾಡಿದರೆ ಕಷ್ಟಗಳು ಬದಲಾಗಿ ಸುಖಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ನಂಬಿದವರಿಗೆ ಇದುವರೆಗೂ ಯಾವುದೂ ಕೂಡ ಕೆಟ್ಟದ್ದಾಗಿಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ದೇವರು ಹೇಳುತ್ತಿರುವಾಗ ಮನುಷ್ಯನು ಮಾತ್ರ ತನಗೆ ಆಗುತ್ತಿರುವುದೆಲ್ಲ ಕೆಟ್ಟದ್ದೇ ಎಂದು ಭಾವಿಸುತ್ತಾನೆ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸಬೇಕು. ಆಗ ಜೀವನದಲ್ಲಿ ಆಗುವುದೆಲ್ಲ ಖಂಡಿತವಾಗಿಯೂ ಒಳ್ಳೆಯದ್ದು ಆಗೇ ಆಗುತ್ತದೆ. ಕೆಟ್ಟ ದಿನಗಳನ್ನು ದಾಟಿ ಒಂದು ಹಂತದವರೆಗೆ ನೀವು ಅದನ್ನೆಲ್ಲವನ್ನ ಹಿಮ್ಮೆಟ್ಟಿ ದಾಟಿ ಜೀವನದ ಪಯಣವನ್ನು ಮುಂದೆ ಸಾಗಿಸಿದಾಗ ಅನಿಸುತ್ತದೆ, ಹಿಂದೆ ಆಗಿದ್ದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಮತ್ತೆ ಈಗ ಆಗುತ್ತಿರುವುದು ಕೂಡ ಒಳ್ಳೆಯದಕ್ಕೆ ಎಂದು. ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಈ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು, ನೋವುಗಳು ಬರುವುದು ಸಹಜ. ಆ ಎಲ್ಲ ನೋವುಗಳನ್ನು, ಸಮಸ್ಯೆಗಳನ್ನು ನೀವು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಜನರು ನಿಮ್ಮನ್ನು ತೊರೆದಾಗ ನೀವು ನಿಮ್ಮ ಕೆಲಸಗಳನ್ನು ಒಂಟಿಯಾಗಿ ಮಾಡಲು ಸಮರ್ಥರು ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಯಾರೂ ಕೂಡ ಇಲ್ಲಿ ಶಾಶ್ವತವಾಗಿ ನಿಮ್ಮ ಬಳಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಿಂದ ಆಗಬೇಕಾಗಿರುವಂತಹ ಕೆಲಸ ಆಯಿತು ಎಂದಾದರೆ ಇಲ್ಲಿ ಯಾರೂ ಕೂಡ ನಿಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ.
ಅಂತಹ ಸಮಯ ಬರಬೇಕು ಎಂದರೆ ನಿಮಗೆ ಸಮಯ ಬಂದಾಗ, ನಿಮ್ಮಲ್ಲಿ ಸಮಸ್ಯೆ ಎನ್ನುವುದು ಬಂದಾಗ ಆಗ ಗೊತ್ತಾಗುವುದು ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎನ್ನುವುದು. ಏಕಾಂಗಿಯಾಗಿ ಇರುವುದನ್ನು ಕಲಿಯಿರಿ. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣುವುದಕ್ಕೆ ಸಾಧ್ಯವಾಗುವುದು. ಇಲ್ಲವೆಂದರೆ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಯಶಸ್ಸನ್ನು ಕಾಣಬೇಕು ಅನ್ನುವುದೇ ಆದರೆ ನಿರಂತರವಾಗಿರುವಂತಹ ಪ್ರಯತ್ನಗಳನ್ನು ಮಾಡಬೇಕು. ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ತಾಳ್ಮೆಯಿಂದ ಇರು. ನೀನು ಪಡುತ್ತಿರುವಂತಹ ಕಷ್ಟಕ್ಕೆ, ನೀನು ಪಡುತ್ತಿರುವಂತಹ ಸಂಕಷ್ಟಕ್ಕೆ ಎಲ್ಲದಕ್ಕೂ ಕೂಡ ಪರಿಹಾರ ಎನ್ನುವುದು ಕಾಲಾನಂತರದಲ್ಲಿ, ಸಮಯದ ನಂತರದಲ್ಲಿ ದೇವರು ಕರುಣಿಸುತ್ತಾನೆ. ಅಲ್ಲಿಯವರೆಗೆ ಕಾಯುವಂತಹ ತಾಳ್ಮೆ ನಿನ್ನಲ್ಲಿರಲಿ. ಭಗವದ್ಗೀತೆ ಎನ್ನುವುದು ತುಂಬಾ ಅತ್ಯಮೂಲ್ಯವಾದದ್ದು. ಯಾರು ಭಗವದ್ಗೀತೆಗಳನ್ನು ಪಠನೆ ಮಾಡುತ್ತಾರೆಯೋ ಅವರ ಜೀವನ ಎನ್ನುವುದು ಉಜ್ವಲವಾಗುವುದು. ನಿಮ್ಮ ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಎಂದಿಗೂ ಕೂಡ ಪ್ರಯತ್ನಗಳನ್ನು ಪಡುವುದಕ್ಕೆ ಹೋಗಲೇಬೇಡಿ. ಎಲ್ಲಿ ನಿಮ್ಮ ಅವಶ್ಯಕತೆ ಮತ್ತು ನಿಮ್ಮ ಜವಾಬ್ದಾರಿ ಆಗಿರುತ್ತದೆಯೋ ಅಲ್ಲಿಂದ ದಯವಿಟ್ಟು ಕೂಡ ಎಂದಿಗೂ ತಪ್ಪಿಸಿಕೊಂಡು ಹೋಗುವುದಕ್ಕೆ ನೋಡಲೇಬೇಡಿ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಪೂರ್ಣ ಮನಸ್ಸಿನಿಂದ, ಶ್ರದ್ಧೆಯಿಂದ ನಿರ್ವಹಿಸುವುದನ್ನು ಕಲಿಯಬೇಕು. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿ ಇಲ್ಲದೇ ಇದ್ದಾಗ ನಿಮ್ಮ ಪ್ರಸ್ತುತವನ್ನು ನೀವು ಉತ್ತಮಗೊಳಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡಬೇಕು. ಆಗ ನಿಮ್ಮ ಭವಿಷ್ಯ ಎನ್ನುವುದು ಚೆನ್ನಾಗಿ ರೂಪಿತವಾಗುವುದು. ಪ್ರಸ್ತುತವನ್ನು ಯಾರು ಸರಿಯಾಗಿ ಬಳಕೆ ಮಾಡಿಕೊಳ್ಳುತ್ತಾರೆಯೋ ಅಂಥವರ ಭವಿಷ್ಯ ಎನ್ನುವುದು ಉಜ್ವಲವಾಗುವುದು. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ಶತ್ರುವು ಕೂಡ ಆಗಿರಬಹುದು. ಯಾರು ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆಯೋ, ಯಾರು ಮನಸ್ಸಿನ ಭಾವನೆಗಳನ್ನು, ಮನಸ್ಸಿನ ಮಾತುಗಳನ್ನು ಆಲೈಕೆ ಮಾಡುತ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರು ಕೆಟ್ಟ ಕೆಲಸಗಳನ್ನಾಗಲಿ, ಕೆಟ್ಟ ರೀತಿಯ ಪರಿಣಾಮಗಳನ್ನಾಗಲಿ, ಕೆಟ್ಟ ರೀತಿಯ ಜೀವನ ಶೈಲಿಗಳಾಗಲಿ ಅವರದ್ದು ಖಂಡಿತವಾಗಿಯೂ ಇರುವುದೇ ಇಲ್ಲ. ಏಕೆಂದರೆ ಎಲ್ಲರೂ ಕೂಡ ನಿಮಗೆ ಕೆಟ್ಟದ್ದನ್ನೇ ಬಯಸಬಹುದು, ಆದರೆ ನಿಮ್ಮ ಮನಸ್ಸು ಎನ್ನುವುದು ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಬಯಸುತ್ತದೆ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸುವುದಕ್ಕೆ ನೀವು ಖಂಡಿತವಾಗಿಯೂ ಕೂಡ ಭಯ ಪಡುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಬರುವಂತಹ ಎಂತಹ ಸಮಸ್ಯೆಗಳನ್ನು ಕೂಡ ದೇವರು ಕೊಟ್ಟರೂ ಎಲ್ಲವನ್ನ ನಾನು ನಿರ್ವಹಿಸುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ನಿಮ್ಮ ತೊಂದರೆಯೂ ಕೂಡ ಇಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬರುವಂತಹ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಒಳ್ಳೆಯ ಉದ್ದೇಶದ ಹಾದಿಯಲ್ಲಿ ಪರಮಾತ್ಮ ನಿನ್ನ ಪರಮ ಮಿತ್ರನಾಗಿ ಇರುತ್ತಾನೆ. ಒಳ್ಳೆಯ ಉದ್ದೇಶಗಳನ್ನು ನೀನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗಿರುವುದು ನಿನ್ನ ಕರ್ತವ್ಯವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಇಂದು ಮಾತ್ರ ಬದುಕಿರುವಂತೆ ಕರ್ತವ್ಯವನ್ನು ನಿರ್ವಹಿಸಿ ಫಲವನ್ನು ದೇವರಿಗೆ ಬಿಟ್ಟು ಬಿಡು. ಜಗತ್ತಿನ ಯಾವ ನೋವು ಕೂಡ ನಿಮ್ಮನ್ನು ಏನೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಯಾರು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಗಳನ್ನು ಪಡುತ್ತಾರೆಯೋ ಅವರು ಖಂಡಿತವಾಗಿಯೂ ಕಾಲಾನಂತರದಲ್ಲಿ ಸಮಯ ಬಂದಾಗ ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾರೆ. ಶ್ರಮ ಪಡುವುದು ಮಾತ್ರ ನಿಮ್ಮ ಕೆಲಸವಾಗಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಯಾವಾಗ ಕರುಣಿಸಬೇಕು ಎಂದು ಯೋಚನೆಯನ್ನು ಮಾಡುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಜೀವನದಲ್ಲಿ ಶ್ರಮ ಪಡುವುದನ್ನು ಮೊದಲು ಕಲಿಯಬೇಕು. ಶ್ರಮದಿಂದಲೇ ಮುಂದೆ ಬರುವುದನ್ನು ಕಲಿಯಬೇಕು. ಜೀವನದಲ್ಲಿ ಯಾವುದು ಕೂಡ ಇಲ್ಲಿ ನಾವು ಅಂದುಕೊಂಡಂತೆ ಇರುವುದಿಲ್ಲ. ಜೀವನ ಎನ್ನುವುದೇ ಅನಿರೀಕ್ಷಿತವಾದದ್ದು. ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಸಾಗು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಈ ನಿನ್ನ ಕೆಟ್ಟ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಮುಗಿದು ಹೋಗುತ್ತದೆ. ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಬೇಕಾದದ್ದು ಅವಶ್ಯಕ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಲಿ. ಬೇರೆಯವರ ಕೈಗಳಿಗೆ ಕೊಡುವುದಕ್ಕೆ ಹೋಗಬೇಡ. ನಿನ್ನ ಇಡೀ ಜೀವನವೇ ಹಾಳಾಗುತ್ತದೆ.
ಖಂಡಿತವಾಗಿಯೂ ಕೂಡ ನಿನ್ನ ಜೀವನದ ಪ್ರತಿಯೊಂದು ನಿರ್ಧಾರಗಳನ್ನು, ನಿನ್ನ ಜೀವನದ ಪ್ರತಿಯೊಂದು ಆಯ್ಕೆಗಳನ್ನು ನೀನೇ ಮಾಡುವಂಥವನಾಗಬೇಕು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ನಮ್ಮ ಜೀವನದಲ್ಲಿ ಎದುರಾಗಬಹುದಾಗಿರುವಂತಹ ಅದೆಂತಹ ದೊಡ್ಡ ಸಮಸ್ಯೆಯಾದರೂ ತಾನಾಗಿಯೇ ಪರಿಹಾರ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕವಾದದ್ದು. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಇಲ್ಲ, ಎಲ್ಲರೂ ಸ್ವಾರ್ಥಿಗಳೇ ಆಗಿದ್ದಾರೆ. ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದೇ ಇಲ್ಲ. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ನೀವು ಬೇಡಿಕೊಂಡಿರುವಂತಹ ಎಲ್ಲ ಇಷ್ಟಾರ್ಥಗಳು ನೆರವೇರಬೇಕು ಎನ್ನುವುದೇ ಆದರೆ ಕೃಷ್ಣ ಪರಮಾತ್ಮನ ಭಟನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾದರೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು. ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ ಎನ್ನುವಂತಹ ನಂಬಿಕೆ ಇರಲಿ. ಜೊತೆಗೆ ಪರಿಹಾರವೂ ಕೂಡ ಆ ಸಮಸ್ಯೆಗೆ ಸಿಕ್ಕೇ ಸಿಗುತ್ತದೆ. ತಾಳ್ಮೆಗಿರಬೇಕು ಮನುಷ್ಯನಲ್ಲಿ ಅಷ್ಟೇ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕ ಸಮಸ್ಯೆಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಹಾಗಾಗಿ ಜ್ಞಾನ ಜೀವನದಲ್ಲಿ ಅತ್ಯಮೂಲ್ಯವಾದದ್ದು. ಆ ಜ್ಞಾನದ ಜೀವನ ಎನ್ನುವುದು ನಿಮ್ಮದಾಗಬೇಕು. ಯಾರೇ ನಿಮ್ಮನ್ನು ಅವಮಾನಿಸಲಿ ಕಣ್ಣೀರನ್ನು ಇಡುವುದಕ್ಕೆ ಹೋಗಬೇಡ. ತಾಳ್ಮೆಯಿಂದ ಇರು. ಏಕೆಂದರೆ ಸಮಯ ಬಂದೇ ಬರುತ್ತದೆ. ಅವಮಾನ ಮಾಡಿದವರೇ ಒಂದು ದಿನ ನಿಮ್ಮನ್ನು ಕರೆದು ಸನ್ಮಾನವನ್ನು ಕೂಡ ಮಾಡುತ್ತಾರೆ. ಕಾಯುವ ತಾಳ್ಮೆ ನಿಮ್ಮಲ್ಲಿರಲಿ. ಯಾರು ಯಾರನ್ನೂ ಕೂಡ ಇಲ್ಲಿ ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾರು ಯಾರನ್ನೂ ಕೂಡ ಇಲ್ಲಿ ಹಾಳು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅವರವರ ಯೋಚನೆಗಳೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು ಅಷ್ಟೇ. ಆದರೆ ಅದೇ ಹಣ್ಣು ದೇವರ ಗುಡಿಯೊಳಗೆ ಇಟ್ಟು ಹೊರತಂದಾಗ ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನಾವು ನೋಡುವಂತಹ ದೃಷ್ಟಿ ಬದಲಾಯಿತು. ಹಾಗಾಗಿಯೇ ಹೇಳುವುದು, ದೃಷ್ಟಿ ಸರಿ ಇದ್ದರೆ ಸೃಷ್ಟಿಯೂ ಕೂಡ ಸರಿ ಇರುತ್ತದೆ ಎಂದು. ಜೀವನದಲ್ಲಿ ನೋಡುವುದನ್ನು ಕಲಿತುಕೊಳ್ಳಬೇಕು. ಒಳ್ಳೆಯ ಅಂಶಗಳನ್ನು ಗಮನಿಸಬೇಕು. ಕೆಟ್ಟದರ ಕಡೆಗೆ ಯೋಚನೆಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆ ಎಲ್ಲವನ್ನ ಕೊಡುತ್ತಾನೆ. ದೇವರ ಮೇಲೆ ನಂಬಿಕೆ ಇರಲಿ. ನೀನು ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ನಂಬಿಕೆಯನ್ನು ಇಡು. ಮುಂದಿನದ್ದನ್ನು ಆ ಭಗವಂತ ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ. ತಂದೆಯ ಕೋಪ ಜೀವನದಲ್ಲಿ ದಾರಿಯನ್ನು ತೋರಿಸುತ್ತದೆ. ತಾಯಿಯ ಕೋಪ ಎನ್ನುವುದು ಹೊಟ್ಟೆಯನ್ನು ತುಂಬಿಸುತ್ತದೆ. ಗುರುವಿನ ಕೋಪ ಎನ್ನುವುದು ನಮಗೆ ವಿದ್ಯೆಯನ್ನು ಕಲಿಸುತ್ತದೆ. ಶತ್ರುವಿನ ಕೋಪ ಎನ್ನುವುದು ನಮಗೆ ಫಲವನ್ನು ಕಲಿಸುತ್ತದೆ. ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿಯನ್ನು ತುಂಬಿರುವುದನ್ನು ನಾವು ಗಮನಿಸಬಹುದು. ದುಡುಕುವುದು ಎಂದಿಗೂ ಕೂಡ ಜೀವನದಲ್ಲಿ ಒಳ್ಳೆಯದಲ್ಲ. ಸಮಯ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೆರೆದವರೆಲ್ಲರೂ ಕೂಡ ಒಂದು ದಿನ ಮಣ್ಣಾಗಲೇಬೇಕು. ತಾಳ್ಮೆಯಿಂದ ಇರು. ಮೆರೆದವರಿಗೆ ಖಂಡಿತವಾಗಿಯೂ ಕೂಡ ಅಂತ್ಯವನ್ನು ಆ ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುತ್ತಾನೆ. ನೀನು ಎಲ್ಲರಿಗಿಂತಲೂ ಕೂಡ ಹೆಚ್ಚು ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸುತ್ತಿರುವೆಯಾ? ಏಕೆಂದರೆ ನಿನ್ನ ಜೀವನದಲ್ಲಿ ಮುಂದೆ ತುಂಬ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂದು ಅರ್ಥವಾಗುವುದು. ಹಾಗಾಗಿ ಇಂದು ಜೀವನದಲ್ಲಿ ಬರುತ್ತಿರುವಂತಹ ಕಷ್ಟಗಳನ್ನು, ನೋವುಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿತುಕೋ. ಭಗವಂತ ನಿನ್ನ ಜೀವನದಲ್ಲಿ ಮಹೋನ್ನತವಾಗಿರುವಂತಹ ಗಳಿಗೆಯನ್ನು ಸೃಷ್ಟಿ ಮಾಡುತ್ತಾನೆ. ಭಗವಂತನಿಂದ ಭಗವಂತನನ್ನು ಬೇಡಿಕೊಳ್ಳಿ. ಯಾವ ವ್ಯಕ್ತಿಯು ಭಗವಂತನಿಂದ ಭಗವಂತನನ್ನು ಬೇಡಿಕೊಳ್ಳುತ್ತಾನೆಯೋ ಮತ್ತೆ ಏನೂ ಕೂಡ ಜೀವನದ ಉದ್ದಕ್ಕೂ ಬೇಡಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಬ್ಬನು. ಆತನ ವಶಕ್ಕೆ ಅಥವಾ ಆತನ ಬಳಿಗೆ ಬಂದರೆ ಉಳಿಕಿದ್ದೆಲ್ಲವೂ ಕೂಡ ಬಂದೇ ಬರುತ್ತದೆ.
ಕೆಟ್ಟ ದಿನಗಳು ಶಾಶ್ವತ ಅಲ್ಲವೇ ಅಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯವನ್ನು ಮನುಷ್ಯ ಕಳೆದುಕೊಳ್ಳಬಾರದು. ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತಂದುಕೊಡುತ್ತದೆ. ಆದರೆ ಆ ಸಮಯವನ್ನು ಹೇಗೆ ನೀನು ಸದುಪಯೋಗ ಮಾಡಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ಮುಂದೆ ಬರುವಂತಹ ದಾರಿ ನಿರ್ಧಾರ ಆಗುವುದು. ಎಲ್ಲರ ಜೊತೆಯಲ್ಲಿಯೂ ಕೂಡ ಇರಬೇಕು. ಎಲ್ಲರಂತೆ ನಗುತ್ತಾ ಇರಬೇಕು. ಅಷ್ಟು ಬಿಟ್ಟರೆ ಇಲ್ಲಿ ಎಲ್ಲರೂ ಕೂಡ ನಮ್ಮವರೇ ಎಂದು ತಿಳಿದುಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು. ಇದು ವಿಷಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನು ಯಾವತ್ತಿಗೂ ಜೀವನದಲ್ಲಿ ಮರೆಯಲೇಬಾರದು. ಆಸೆ ನಮ್ಮದಾದರೂ ಕೂಡ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು. ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆಯೇ ಹೊರಟು ಹೋಗಬೇಕು. ಇಷ್ಟೇ ಈ ಜೀವನದ ರಹಸ್ಯ. ಒಂದು ನೊಂದ ಜೀವಕ್ಕೆ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನು ಕೊಡುವುದಕ್ಕೆ ಸಾಧ್ಯವಾಗುವುದು. ಭಗವಂತನನ್ನು ನಂಬಿ ಸಾಕು. ಅದೆಷ್ಟೇ ಕೆಟ್ಟದ್ದಾಗಲಿ, ಎಷ್ಟೇ ಕಷ್ಟದ ದಿನಗಳು ನಿಮ್ಮ ಜೀವನದಲ್ಲಿ ಉದ್ಭವ ಆಗಲಿ, ಎಲ್ಲದಕ್ಕೂ ಪರಿಹಾರವನ್ನು ದೇವರೇ ಕರುಣಿಸುತ್ತಾನೆ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಗಳನ್ನು ಸ್ವೀಕರಿಸುವುದನ್ನು ನೀವು ಕಲಿಸಲೇಬೇಕು. ಅದು ನಿಮ್ಮ ಪ್ರೀತಿ ಪಾತ್ರರಿಂದಲೂ ಸಹ ಆಗಿರಬಹುದು. ಒಮ್ಮೆ ಯೋಚನೆಗಳನ್ನು ಮಾಡಿ ನೋಡಿ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎನ್ನುವುದು ನಿಮ್ಮ ಕಣ್ಣೆದುರಿಗೆ ಬರುವುದು. ವಿದ್ಯಾಭ್ಯಾಸ ಇದೆ ಎಂದು ಅಹಂಕಾರವನ್ನು ಪಡುವುದಕ್ಕೆ ಹೋಗಬೇಡ. ವಿದ್ಯಾಭ್ಯಾಸ ಇಲ್ಲ ಎಂದು ಬೇಜಾರಾಗುವುದಕ್ಕೂ ಕೂಡ ಹೋಗಬೇಡ. ವಿದ್ಯಾಭ್ಯಾಸ ಇದ್ದರೂ ಇಲ್ಲದೇ ಇದ್ದರೂ ಸಂಸ್ಕಾರ ಒಂದು ಇದ್ದರೆ ಸಾಕು. ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತೀಯ. ಆ ಸಂಸ್ಕಾರದ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಈಡೇರಲಿ. ಶ್ರೀಕೃಷ್ಣ ಪರಮಾತ್ಮನ ಪಠನೆಯನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಗುರಿಗಳು ಈಡೇರುತ್ತವೆ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.